ಶೋಭಾ ಅವರು ಮತ್ತೆ ರಜತ್ ಅವ್ರ ಮನೆಗೆ ಬಂದ್ಮೇಲೆ ಮನೆ ಮತ್ತೆ ಸ್ವಲ್ಪ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಅವರಿಬ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ಅವರಿಬ್ರಲ್ಲಿ ಯಾರು ತುಂಬಾ ದಿನ ಉಳ್ಕೊಬಹುದು ಅಥವಾ ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾರು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ? ಇಬ್ರು ಒಂದು ಸಪ್ರೇಟ್ ಆದಂಥ ಒಂದು ಎನರ್ಜಿ ಇದೆ ಇಬ್ಬರಲ್ಲೂ. ಐ ಥಿಂಕ್ ಶೋಭಾ ಅವರ ಬಂದಾಗ ಅವ್ರ ಮಾತು ತುಂಬ ತೂಕ ಇದೆ. ಆಮೇಲೆ ಅವ್ರು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗೈತೆ. ಆ್ಯಂಡ್ ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ದು ನನಗೆ ನನ್ನ ವಾಯ್ಸ್ ಇರೋದೇ ಹಂಗೆ ಸ್ವಲ್ಪ ಹಾರ್ಷಾಗಿ ಕೇಳಿಸುತ್ತೆ ಅಂತ. ಬಟ್ ಅವ್ರು ಆ್ಯಕ್ಚುಲಿ ಮಾತಲ್ಲಿ ತೂಕ ಇದೆ. ಅವ್ರ ನಾಮಿನೇಷನ್ ಇದು ಕಳಪೆ ಅಂತ ಕೊಟ್ಟಾಗ ಇಲ್ಲ ಬೇರೆ ಇದರಲ್ಲಿ, ಆಮೇಲೆ ಯಾವುದಾದ್ರೂ ಒಂದು ಆರ್ಗ್ಯುಮೆಂಟ್ ಟೀಮ್ ಟಾಸ್ಕ್ ಅಂತ ಬಂದಾಗ ಒಂದು ಆರ್ಗ್ಯೂ ಮಾಡೋದು ತುಂಬ ತೂಕ ಇದೆ. ರಜತ್ ಅವರು ಐ ಥಿಂಕ್ ಒಂದು ಎನರ್ಜಿ, ಒಂದು ಒಳ್ಳೆ ಎನರ್ಜಿ ಇದೆ ಅವ್ರದ್ದು. ಬರ್ತಿದ್ದಂಗೆ ಡ್ರಮ್ಸ್ ಅದು ಇಟ್ಕೊಂಡು ಒಂದಷ್ಟು ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಬಂದರು. ಆ್ಯಂಡ್ ಮನೆಯಲ್ಲಿ ಫಸ್ಟ್ ಡೇ ಒಂದು ಟಾಸ್ಕ್ ನಡೆದಾಗ ಒಂದು ದೊಡ್ಡ ಗಲಾಟೆ ಆಯಿತು ಅವ್ರಿಗೂ ಮತ್ತು ಸುರೇಶ್ ಅವ್ರಿಗೂ. ಅದಾದಮೇಲೆ ತುಂಬ ತಿದ್ಕೊಂಡ್ರು, ಇಡೀ ವಾರ ತುಂಬ ತಿದ್ಕೊಂಡ್ರು. ಆ್ಯಂಡ್ ಎಲ್ಲರ ಜೊತೆನೂ ಐ ಥಿಂಕ್ ಅಷ್ಟು ಬೇಗ, ಯಾಕಂದರೆ ಮನೆಗೆ ಸ್ಪೆಷಲಿ ಒಂದು 50 ದಿನ ಆದಮೇಲೆ ಬರೋದಿದೆಯಲ್ಲ, ಮನೆಯವ್ರ ಜೊತೆ ಹೊಂದ್ಕೊಳಕ್ಕೆ ಅಟ್ಲೀಸ್ಟ್ ಒಂದು 10 ಡೇಸ್ ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು 2 ಡೇಸಲ್ಲಿ ಎಲ್ಲರ ಜೊತೆನೂ ರಪ ಅಂತ ಮಾತಾಡಿಕೊಂಡು ಆಮೇಲೆ ಎಲ್ಲರ ಜೊತೆನೂ ಫನ್ ಆಗಿ ಇದ್ಕೊಂಡು ಅದೊಂದು ಎನರ್ಜಿ ಲೆವೆಲ್ ಇದೆ. ಡೆಫಿನೆಟ್ಲಿ ಅವರೆಲ್ಲ ಒಂದು ಟಾಪ್ 5 ಲೆವೆಲ್ಗೆ ಹೋಗೋಷ್ಟು ಕೆಪಾಸಿಟಿ ಇದೆ ಅವರಿಗೆ.